ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹರ್ ಘರ್ ತಿರಂಗ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದೇಶದ 80ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಇಂದಿನ ಯೋಜನಾಂಗಕ್ಕೆ ಭಾರತದ ಸ್ವಾತಂತ್ರ್ಯೋತ್ಸವ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಮತ್ತು ಬಲಿದಾನ ಮಾಡಿದ ರಾಷ್ಟ್ರೀಯ ನಾಯಕರ ಬಗ್ಗೆ ಪರಿಚಯಿಸ್ತಕ್ಕಂಥದ್ದೇ ಈ ಹರ್ ಘರ್ ತಿರಂಗ ಅಂತಕ್ಕಂಥ ಯಾತ್ರೆ ಹಿನ್ನೆಲೆಯಲ್ಲಿ ಇವತ್ತು ಭಾರತ ಸ್ವಾತಂತ್ರ್ಯ ಪಡೆದು 80 ವರ್ಷಗಳ ನಂತರ ನಾಳೆ 15ನೇ ತಾರೀಕು ನಡೆಯತಕ್ಕಂಥ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಭಾರತದ ಸ್ವಾತಂತ್ರ್ಯೋತ್ಸವಕ್ಕಾಗಿ ಅನೇಕ ಜನ ತ್ಯಾಗ ಮತ್ತು ಬಲಿದಾನವನ್ನು ಮಾಡಿದ್ದಾರೆ. ಆದರೆ ಇಂದಿನ ಯುವಜನತೆಗೆ ಅವರ ತ್ಯಾಗ ಮತ್ತು ಬಲಿದಾನಗಳ ಇತಿಹಾಸದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವೇ ಹರ್ ಘರ್ ತಿರಂಗ. ಪ್ರತಿಯೊಬ್ಬ ಭಾರತದ ಪ್ರಜೆ ತನ್ನ ಮನೆಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು. ಭಾರತದ ಏಕತೆ ಮತ್ತು ಅಖಂಡತೆಯ ಪ್ರತೀಕವಾಗಿರ್ತಕ್ಕಂಥ ಈ ಒಂದು ಸಂಕೇತವನ್ನು, ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮೂಲಕ ನಾನು ಭಾರತದ ಪ್ರಜೆ, ಭಾರತಕ್ಕಾಗಿ ನಾನು ನನ್ನ ಜೀವನವನ್ನು ತೊಡಗಿಸಿಕೊಳ್ತೀನಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಜನಜಾಗೃತಿಯನ್ನು ಉಂಟು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಹರ್ ಘರ್ ತಿರಂಗ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇದು ಪ್ರತಿಯೊಬ್ಬ ಯುವಕರಿಗೆ, ಪ್ರತಿಯೊಬ್ಬ ಯುವತಿಗೆ, ಇಂದಿನ ಯುವಜನಾಂಗಕ್ಕೆ ಪ್ರೇರಣೆ ಆಗಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಸ್ವಾತಂತ್ರ್ಯ ನಮಗೆ ಹಾಗೆ ಬಂದಿಲ್ಲ. ಅನೇಕರ ತ್ಯಾಗ, ಬಲಿದಾನ, ಅನೇಕ ಹೋರಾಟಗಳ ಮುಖಾಂತರ ಸುಮಾರು 200 ವರ್ಷಗಳಕ್ಕಿಂತಲೂ ಹೆಚ್ಚು ನಮ್ಮನ್ನು ಆಳಿದ ಬ್ರಿಟಿಷ್ ಸಾಮ್ರಾಜ್ಯವನ್ನು ಕೊನೆಗಾಣಿಸಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟವರು ನಮ್ಮ ಹಿರಿಯರು. ಆ ಸ್ವಾತಂತ್ರ್ಯ ಹೇಗೆ ಬಂತು ಅನ್ನೋದು ಅರಿವಿಲ್ಲ. ಯಾಕಂದರೆ ಸ್ವಾತಂತ್ರ್ಯೋತ್ಸವಕ್ಕೆ ಆಗಿರ್ತಕ್ಕಂಥ ತ್ಯಾಗದ ಬಲಿದಾನಗಳ ಬಗ್ಗೆ ಇವತ್ತು ಬಹಳಷ್ಟು ಯುವಕರಿಗೆ ಆಗಿರ್ತಕ್ಕಂಥ ಹೋರಾಟಗಳ ಬಗ್ಗೆ, ಚಳುವಳಿಗಳ ಬಗ್ಗೆ, ಚಲೆಜಾವ್ ಚಳುವಳಿಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಇವತ್ತು ಬೆಳಗಾವಿ ನಗರ BJP ವತಿಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಗೀತಾ ಸುತಾರರಾಗಿರ್ಬೋದು, ಮಾಜಿ ಶಾಸಕರಾಗಿರ್ತಕ್ಕಂಥ ಅನಿಲ್ ಬೆಳಕೆ ಅವರು, ರವಿ ಪಾಟೀಲ್, ನಮ್ಮೆಲ್ಲ BJP ನಾಯಕರು ಮತ್ತು ಇಡೀ ಬೆಳಗಾವಿಯ ಜನತೆ ಈ ಒಂದು ಹರ್ ಘರ್ ತಿರಂಗ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹಿತ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೀವಿ. ಮತ್ತೊಮ್ಮೆ ಭಾರತಕ್ಕಾಗಿ ಅಲ್ಲಿ ಎಲ್ಲರೂ ಕೇಳಿ Saya.
भारत माता की जय। वंदे बोलो भारत माता की जय। बोलो भारत माता की जय। बोलो भारत माता की जय। वंदे मातरम वंदे मातरम वंदे मातरम बोलो भारत माता की जय। वंदे मातरम वंदे मातरम वंदे मातरम वंदे मातरम बोलो भारत माता की जय। बोलो भारत माता की जय। ಸ್ವಲ್ಪ ಆಗಲ್ಲ ಆಗ್ರಿ ಆಗಲ್ಲ बेळगावमध्ये आज भारतीय जनता पार्टी त्याचबरोबर जनतेच्या तर्फे बेळगावमध्ये तिरंगा यात्रा करण्यात येत आहे। दरवर्षीप्रमाणे यावर्षी सर्व भारतीय जनता पार्टीचे पदाधिकारी त्याचबरोबर लोकप्रतिनिधी सर्व धरून एकूणच बेळगावमध्ये एक उत्सवाचं वातावरण निर्माण करून हर घर तिरंगा या निमित्तानं ही रॅली काढण्यात येत आहे। या देशाला स्वातंत्र्य मिळण्यासाठी अहोरात्र झटून लाखो लोक शहीद झालेले आहेत आणि एकूणच आजच्या काळामध्ये हा इतिहास जाणून घ्यायची गरज असल्यामुळे तिरंगा यात्रा ही गरज आहे म्हणायला हरकत नाही। आजची नवीन पिढी जी आहे त्या पिढीला हे माहिती नाही की हा देश स्वतंत्र कसा झाला आणि याच्यासाठी बलिदान कुणी कुणी दिलं आणि काय काय कष्ट करावे लागले या गोष्टी प्रत्येक जनतेच्या समोर विशेष करून जी ज्यांना म्हणतात त्यांनी समजावून घेण्याची गरज आहे। आणि या देशाला स्वातंत्र्य मिळण्यासाठी जाती भेदभाव भाषा सोडून सर्वजण एकत्र या देशाला स्वातंत्र्य मिळालेलं आहे। म्हणूनच आज बेळगावमध्ये ही तिरंगा यात्रा करण्यात येत आहे। मला वाटतं आता सुरू होत आहे। बेळगावातील जनतेला विशेष करून विनंती आहे की तुम्ही सर्वांनी या यात्रेमध्ये सामील व्हावं। कविता पूजा याचं सरनेम नाव